ಸರ್ ಬಂಗಾರ ಹನುಮಂತ ಸರ್ ಹೊರಗಡೆ ಬಂದಾಗೆ ಅವರು ತೊಡೆ ಹೊಡೆದು ಕರಿತಾ ಇದ್ರು, ನೀವು ಕೂಗ್ತಾ ಇದ್ರಲ್ಲ ಘೋಷಣೆ. ಸರ್ ನಾವು ಕಾಂಗ್ರೆಸ್ ಪಕ್ಷದವರು ಪ್ರೀತಿಯಿಂದ ಕರಿತೀವಿ, ಆದರೆ ಬಿಜೆಪಿಯವರ ಸಂಸ್ಕೃತಿ ತೊಡೆ ಹೊಡೆದು ಕರಿತಾರೆ ಅಂದ್ರೆ ಅವ್ರ ಸಂಸ್ಕೃತಿ ಎಂಥದ್ದು ಅಂತ ನೀವೇ ನೋಡ್ಬೋದು. ಕಾಂಗ್ರೆಸ್ ಪಕ್ಷ ಯಾವತ್ತಿಗೂ ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ, ರೈತರ ಪರವಾಗಿ, ಬಡ ಜನತೆ ಪರವಾಗಿ, ನಿರ್ಗತಿಕರ ಪರವಾಗಿ ಇರ್ತದೆ. ಆದರೆ ಇವತ್ತೇನು ಬಿಜೆಪಿ ಅಭ್ಯರ್ಥಿ ಸೋತಿನ ಹತಾಶೆಯಲ್ಲಿ ತೊಡೆ ಹೊಡಿತಾ ಇದ್ದಾರೆ. ಇವ್ರ ಸಂಸ್ಕೃತಿ ಏನಂತ ಗೊತ್ತಾಗುತ್ತೆ. ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇತ್ತು ಅಂತಂದ್ರೆ ಸಂಡೂರು ಕ್ಷೇತ್ರದಲ್ಲಿ ಜನರು ಪ್ರೀತಿ ಗೆಲ್ಲಬೇಕಾಗಿತ್ತು. ಇವತ್ತು ದಬ್ಬಾಳಿಕೆಯಿಂದ ಜನರು ಇವ್ರು ತೊಡೆ ಹೊಡೆದಿದ್ದಕ್ಕಾಗಿ ಜನರು ಸೋಲಿಸಿದ್ದಾರೆ. ಇವತ್ತು ಇನ್ನೂ ಇವರಿಗೆ ಬುದ್ಧಿ ಬಂದಿಲ್ಲ ಅಂತಂದರೆ ಮುಂದಿನ ದಿನಮಾನದಲ್ಲಿ ಇವರಿಗೆ ಕಾಂಗ್ರೆಸ್ ಪಕ್ಷ ಇವರಿಗೆ ಮುಂದಿನ ದಿನಮಾನದಲ್ಲಿ ಬಿಜೆಪಿ ಅವರು ಎಲೆಕ್ಷನ್ ನಿಂತ್ಕೊಂಡ್ರೆ ಡೆಪಾಸಿಟು ಬರೋದಿಲ್ಲ. ಆ ಥರ ಕಾಂಗ್ರೆಸ್ ಪಕ್ಷ ಜನರು ತೀರ್ಮಾನವನ್ನು ಜನರು ಕೊಡ್ತಾರೆ. ಜನರು ತೀರ್ಪು ಕೊಟ್ಟಿರೋದನ್ನು ತಲೆಬಾಗಬೇಕಾಗಿ ವಿನಃ ಈ ಥರ ತೊಡೆ ತಟ್ಟೋದಾಗಲಿ, ಈ ಥರ ಇದು ಮಾಡೋದಾಗಲಿ, ದೌರ್ಜನ್ಯ ಮಾಡೋದಾಗಲಿ ಎಸಗಬಾರ್ದು ಅಂತ ನಾನು ಅವರಿಗೆ ಬಿಜೆಪಿ ಅಭ್ಯರ್ಥಿಗೆ ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ರೆಡ್ಡಿ ಬಂದರೆ ಈ ಬಾರಿ ಕಾಂಗ್ರೆಸ್ ಪುಡಿ ಪುಡಿ ಆಗುತ್ತೆ ಅಂತ ಹೇಳಿದರು. ಸರ್ ರೆಡ್ಡಿ ಬಂದ ಮೇಲೆ ಕಾಂಗ್ರೆಸ್ ಪುಡಿ ಅಲ್ಲ ಸರ್. ಬಿಜೆಪಿ ಹೂವು ಐತಲ್ಲ, ಲೋಟಸ್ ಅಂತ ಕರೀತಾರೆ, ಏನೋ ಗುಲಾಬಿ ಹೂವು ಚಿದ್ರ ಆಗ್ಬಿಟ್ಟಿದೆ ಸರ್. ಇವತ್ತು ರೆಡ್ಡಿ ಬಂದಿರೋದಕ್ಕೆ ಚಿದ್ರ ಆಗಿರೋದು. ಇವತ್ತು ರೆಡ್ಡಿ ಅವರು ಇವತ್ತು ದೌರ್ಜನ್ಯ ನಡೆಯಲ್ಲ. ಸಂಡೂರಿನ ಜನತೆ ಬಹಳ ಬುದ್ಧಿವಂತರು ಮತದಾರರು. ಇವತ್ತು ಸಂಡೂರಲ್ಲಿ ತುಕಾರಾಮ್ ಅವ್ರು 4 ಸರಿ ಆದರೂ ಕೂಡ MLA ಆದರೂ ಕೂಡ ಒಂದೇ ಒಂದು ಅಟ್ರಾಸಿಟಿ ಕೇಸ್ ಹಾಕಿಲ್ಲ, ಒಂದೇ ಒಂದು ಏನು ಗಲಾಟೆ ಆದರೂ ಕೂಡ ಅವ್ರ ಮೇಲೆ ಕೇಸ್ ಹಾಕಿಲ್ಲ. ಅಂಥ ಕ್ಷೇತ್ರದಲ್ಲಿ ನೋಡ್ಕೊಂಡು ಬಂದಿರತಕ್ಕಂಥ ತುಕಾರಾಮ್ ಅವರು ಇವತ್ತು ಅವ್ರ ಪತ್ನಿ ಅನ್ನಪೂರ್ಣ ತುಕಾರಾಮ್ ಅವರು ಇಡೀ ಬಡವರು, ರೈತರು, ಕಾರ್ಮಿಕರು, ಕೂಲಿ ಕಾರ್ಮಿಕರು, ನಿರ್ಗತಿಕರು ಎಲ್ಲರೂ ಇವತ್ತು ಅನ್ನಪೂರ್ಣ ಮೇಡಮ್ ಅವ್ರಿಗೆ ಮತ ಹಾಕಿ ಗೆದ್ದಿದ್ದಾರೆ. ಸೊ ಮುಂದಿನ ದಿನಮಾನದಲ್ಲಿ ನಮ್ದೇನೇ ಇದ್ರು ಕೂಡ ಅವ್ರೇನು ಇವತ್ತು ತೊಡೆ ತಟ್ಟಿದ್ದಾರೆ, ನಮ್ದು ಅಭಿವೃದ್ಧಿ ಪಥ ತೋರಿಸ್ತೀವಿ ಅಂತಕ್ಕಂಥ ಮಾತನ್ನ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ರೆಡ್ಡಿ ಬಳ್ಳಾರಿಗೆ ತಂಡೂರಿಗೆ ಹೋದ್ರೆ ಕಾಂಗ್ರೆಸ್ ಸೋಲುತ್ತೆ ಅಂತ ಹೇಳಿದ್ರು. ಈ ಬಾರಿ ಏನಾಯ್ತು ಮೇಡಮ್? ಈ ಬಾರಿ ನಾವು ಅಲ್ಲ, ನಮಗೆ ಗೊತ್ತೈತೆ. ನಮಗೆ ಸಿದ್ದರಾಮಯ್ಯ ಸಾಹೇಬರು ಒಂದೇ ಮಹಿಳೆಯರಿಗೆ ಕೊಟ್ಟಾರ, ಆದಿಶಕ್ತಿ ಕೊಟ್ಟಾರ. ಯಾವ ದೇವ್ರನ್ನ ಶಕ್ತಿನ ತೆಗೆದಿದ್ದಾರಲ್ಲ ಅದೇ ಶಕ್ತಿ ಇವತ್ತು ಆಶೀರ್ವಾದ ಮಾಡಿರೋದು ಸಂಡೂರು ಜಿಲ್ಲೆಗೆ, ಸಂಡೂರು ತಾಲೂಕಿಗೆ. ಹಂಗಾಗಿ ನಾವು ಅನ್ನಪೂರ್ಣ ಅಕ್ಕವರಿಗೆ 100% ಗೆಲ್ಲಿತಾರೆ ಎಂಬ ಒಂದು ಅಭಿಮಾನ ಇತ್ತು. ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಮುಖಂಡರಿಗೆ, ನಮ್ಮ ಕಾರ್ಯಕರ್ತರಿಗೆ, ಎಲ್ಲರಿಗೆ 100% ನಮ್ ಗೆಲುವು ಖಚಿತ ಬರುತ್ತೆ ಅಂತ ಗ್ಯಾರಂಟಿ ಇತ್ತು. ನೀವು ಘೋಷಣೆ ಕೂಗ್ತಿದ್ರಲ್ಲ ಮೇಡಮ್, ಅವ್ರಿಗೆ ಕೋಪಗೊಂಡು ಅವರು ತೊಡೆ ಹೊಡೆದ್ರು. ಅವರು ನಾವು ತೊಡೆ ಹೊಡೆಯೋದಲ್ಲ, ಪ್ರಜಾಪ್ರಭುತ್ವದಲ್ಲಿ ಅದು ಕಗ್ಗಲು ಅಂತ ಹೇಳ್ತಾ ಇದೀವಿ. ಒಬ್ಬ ಕ್ಯಾಂಡಿಡೇಟ್ ಸೋತಿರ್ಬೋದು, ಆದ್ರೆ ತೊಡೆ ಹೊಡೆಯುವಂಥದ್ದು ಯಾವ ನ್ಯಾಯ ಹೇಳ್ರಿ? ಬಿಜೆಪಿ ಸಂಸ್ಕೃತಿ ಆಯ್ತು, ಇದು ಬಿಜೆಪಿ ಸಂಸ್ಕೃತಿ. ಇವತ್ತು ಅವರು ತಿಳ್ಕೋಬೇಕು, 3 ಯಾಕೆ ಸೋತಾರೆ ಅಂತಂದ್ರೆ ಈಗ ಇಂಥ ಒಂದು ಮಾತುಗಳಿಂದ ನೋಡಿ ಬಿಜೆಪಿ ಸೋತಿರೋದು ಅರ್ಥ ಆಯ್ತು. ಇವರ ಪ್ರಜಾಪ್ರಭುತ್ವ ಸೋಲು ಗೆಲುವು ಇದ್ದೇ ಇರುತ್ತೆ. ಆದರೆ ಅವರ ಗುಂಡಗಿರಿ ಇಂದ ಯಾವತ್ತೂ ಬಳ್ಳಾರಿ ಜಿಲ್ಲಾದಾಗೆ ಬಿಜೆಪಿ ಬರಕ್ ಸಾಧ್ಯವಿಲ್ಲ. ಅವರು ಸುಮ್ಮನೆ ಕನಸು ಕಾಣ್ತಾ ಇರೋದು. ನುಗ್ಗಿಕೊಂಡು ಬರ್ತಾ ಇದ್ರು ಸರ್, ನಿಮ್ಮ ಮೇಲೆ ನುಗ್ಗಿಕೊಂಡು ಬರ್ತಾ ಇದ್ರು ಹಂಗೆ ಅವರು. ಅದೇ ಗುಂಡಗಿರಿ, ಬಿಜೆಪಿ ಅಂದ್ರೆ ಗುಂಡಗಿರಿ ಆಯ್ತಾ. ಇವ್ರೇನ ಆಕಸ್ಮಿಕ ಗೆದ್ದಿದ್ರೆ ರಿಪಬ್ಲಿಕ್ ಸಂಡೂರು ಆಗ್ತಿತ್ತು ಆಯ್ತಾ. ಇವ್ರೇನ ಗೆದ್ದಿದ್ರೆ ಈಗಲೂ ಗುಂಡಗಿರಿ ಮಾಡ್ತಾರೆ ಅವ್ರು ಕ್ಯಾಂಡಿಡೇಟು ಆಯ್ತಾ. ಅದಕ್ಕೆ ಸಂಡೂರು ಜನತೆ ಅವರಿಗೆ ತಕ್ಕ ಪಾಠ ಕಲಿಸಿದ್ದಾರೆ, ಮನೆ ಕಳಿಸಿದ್ದಾರೆ. 100% ಒಳ್ಳೆ ಬಹುಮಾನ ಕೊಟ್ಟಿದ್ದಾರೆ ಬಿಜೆಪಿ ಅವರಿಗೆ. ನಮ್ಮ ಕಾಂಗ್ರೆಸ್ ಸರ್ಕಾರದವರು, ನಮ್ಮ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರೆಲ್ಲರಿಗೆ ಅವರಿಗೆಲ್ಲರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀನಿ ನಾನು. ಅನ್ನಪೂರ್ಣ ಮುಖಾಂತರ ನಾನು ಅಭಿನಂದನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.